ಹಾಯ್ ಗೆಳೆಯರೇ, ನಾನು ನಿಮ್ಮ ಕನ್ನಡಿಗ ಇನ್ ಮಲೇಷಿಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮಗೆ ಏನು ಹೇಳಕ್ಕೆ ಹೊರಟಿದ್ದೀನಿ ಇವತ್ತು ಅಂದರೆ ಮಲೇಷಿಯನ್ ಇ ವೀಸಾ ಹೇಗೆ ಪ್ರೊಸೆಸ್ ಮಾಡಬೇಕು ಅಂತ. ಇದರಲ್ಲಿ ಮಲೇಷಿಯನ್ ವೀಸಾ ಎರಡು ಟೈಪ್ ವೀಸಾಸ್ ಇದೆ. ಒಂದು ವರ್ಕಿಂಗ್ ವೀಸಾ, ಇನ್ನೊಂದು ಫ್ರೀ ಟ್ರಾವೆಲಿಂಗ್ ವೀಸಾ. ಫ್ರೀ ಟ್ರಾವೆಲಿಂಗ್ ವೀಸಾ 2 ಇಯರ್ಸ್ ಇಂದ ಮಲೇಷಿಯನ್ ಗೌರ್ಮೆಂಟ್ ಅವರು ಬಿಟ್ಟಿದ್ದಾರೆ. ಸೊ ಇದರ ಯೂಸ್ ತಗೊಂಡ್ಬಿಟ್ಟು ಮಲೇಷಿಯಾಗೆ ಟ್ರಾವೆಲ್ ಮಾಡಿಬಿಟ್ಟು ಎಲ್ಲ ಇಲ್ಲಿಂದ ಸ್ಥಳಗಳನ್ನು ನೋಡ್ಕೊಂಡ್ಬಿಟ್ಟು ನೀವು ಹೋಗ್ಬೋದು. 30 days ಅಲ್ಲಿ ಫ್ರೀ ಆಗಿರುತ್ತೆ. ಸೊ ಇದಕ್ಕೆ ನಿಮಗೆ ಏನು ಬೇಕಾಗುತ್ತೆ, ಯಾವ ಥರ ಫಿಲಪ್ ಮಾಡ್ಬೋದು, ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಎಲ್ಲ ಡೀಟೇಲ್ಸ್ ಅಲ್ಲಿ ನಾನು ಈ ವಿಡಿಯೋಲ್ಲಿ ಹೇಳಕ್ಕೆ ಹೊರಟಿದ್ದೀನಿ. ಇದರಲ್ಲಿ ಎರಡು ಟೈಪ್ಸ್ ಆಫ್ ವೀಸಾ ಇದೆ ಅಂತ ನಿಮ್ಗೆ ಮೊದಲೇ ಹೇಳಿದ್ದೀನಿ. ಸೊ ಇಲ್ಲಿ ಸ್ಟಾರ್ಟ್ ಮಾಡೋಣ. ಅಂದರೆ ಜನರು ಹೇಗೆ ಸ್ಟಾರ್ಟ್ ಮಾಡ್ತಾರೆ, ಹೇಗೆ ಕನ್ಫ್ಯೂಸ್ ಆಗ್ತಾರೆ. ಸೊ ಏನು ಟೈಪ್ ಮಾಡ್ತಾರೆ, ಜಸ್ಟ್ ವೀಸಾ ಫಾರ್ ಮಲೇಷಿಯಾ ಅಂತ ಟೈಪ್ ಮಾಡ್ತಾರೆ. ಸೊ ಇದರಲ್ಲಿ ಮಲ್ಟಿಪಲ್ ಲಿಂಕ್ಸ್ ಬರ್ತವೆ ಇದರಲ್ಲಿ. ಸೊ ಇದರಲ್ಲಿ ನಾವು ಯಾವ ಲಿಂಕ್ ಮೇಲೆ ಮಾಡಬೇಕು, ಅಫಿಷಿಯಲ್ ಮಲೇಷಿಯನ್ ವೀಸಾ ಅಂತ ಫಸ್ಟ್ ನಿಮಗೆ ಸಿಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೊ ಸಮಥಿಂಗ್ ನೋಟಿಸ್ ಬರುತ್ತೆ, ಇದು ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಸಡನ್ ಆಗಿ ಬಂದ ತಕ್ಷಣ ಇದು ಓಕೆ ಮಲೇಷಿಯನ್ ಇಮಿಗ್ರೇಷನ್ ಪ್ರೊಸೆಸ್ ಇದೆ ಅಂತ ತಿಳ್ಕೊಂಡ್ಬಿಟ್ಟು ಎಲ್ಲರೂ ಏನು ಮಾಡ್ತಾರೆ, ಸೊ ಐ ಆಮ್ ನ್ಯೂ ಯೂಸರ್ ಅಂತ ಹೋಗ್ಬಿಟ್ಟು ಎಲ್ಲ ರಿಜಿಸ್ಟ್ರೇಷನ್ ಮಾಡ್ತಾರೆ. ಸೊ ಮೊದಲೇ ರಿಜಿಸ್ಟರ್ ಆದವ್ರು ಏನು ಮಾಡ್ತಾರೆ, ಯೂಸರ್ ಅಲ್ಲಿ ಹೋಗ್ಬಿಟ್ಟು ಲಾಗಿನ್ ಆಗ್ತಾರೆ. ಸೊ ಆ್ಯಕ್ಚುಲಿ ಇದು ಪ್ರೊಸೆಸ್ ಕೂಡ ಇದು ಕೂಡ ಕರೆಕ್ಟ್ ಆಗಿದೆ. ಯಾಕಂದರೆ ಇದು ಓನ್ಲಿ ಎಕ್ಸ್ಪ್ಯಾಟ್ಸ್, ಯಾರು ಎಕ್ಸ್ಪ್ಯಾಟ್ ಅಂದರೆ ವರ್ಕರ್ಸ್ ವರ್ಕಿಂಗ್ ಇನ್ ಮಲೇಷಿಯಾ ಅವ್ರು ಅಪ್ಲೈ ಮಾಡಬೇಕು. ಇದು ಒನ್ ಟೈಪ್ ಆಫ್ ವೀಸಾ, ವರ್ಕಿಂಗ್ ಪ್ರೊಸೆಸ್ ವೀಸಾ ಇದು. ಸೊ ಇನ್ನೊಂದು ನಿಮ್ಗೆ ಹೇಳ್ತೀನಿ, ಎಮ್ ಡ್ಯಾಕ್ ವೀಸಾ ಫಾರ್ ಮಲೇಷಿಯಾ ಅಂದರೆ ಮಲೇಷಿಯನ್ ಡಿಜಿಟಲ್ ಅರೈವಲ್ ಕಾರ್ಡ್. ಇದಕ್ಕೆ ಫ್ರೀ ಇರುತ್ತೆ, ಫ್ರೀ ವೀಸಾ ಇರುತ್ತೆ. ವೀಸಾ ಪ್ರೊಸೆಸ್ಗೆ ಫೀಸ್ ಏನಿರೋದಿಲ್ಲ. ಸೊ ಈ ವೀಸಾ ನೀವು ಅಪ್ಲೈ ಮಾಡಿದ್ರೆ ವೀಸಾ ಫೀ ಇರುತ್ತೆ 156 RM ಅಂದರೆ ರಿಂಗೆಟ್ಸ್, ಮಲೇಷಿಯನ್ ರಿಂಗೆಟ್ಸ್. ಸೊ ಅರೌಂಡ್ 3200 rupees ಆಗುತ್ತೆ. ಸೊ ಇದು ಫ್ರೀ ವೀಸಾ ವೆಬ್ಸೈಟ್. ಸೊ ಇದರಲ್ಲಿ ಹೋಗಿ ಮಲೇಷಿಯನ್ ಡಿಜಿಟಲ್ ಅರೈವಲ್ ಕಾರ್ಡ್ ಹೆಂಗೆ ಅಪ್ಲೈ ಮಾಡಬೇಕು ಅಂತೆಲ್ಲ ಡೀಟೇಲ್ಸ್ ಅಲ್ಲಿ ಇಲ್ಲಿರುತ್ತೆ. ಸೊ ಸಮ್ ಕಂಡೀಷನ್ಸ್ ಇರುತ್ತೆ ಇಲ್ಲಿ. ಸೊ ಇದೆಲ್ಲ ನೋಡ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಈ ವೀಸಾ ಲಿಂಕ್ ಇರುತ್ತೆ. ಸೊ ಈ ವೀಸಾ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಸೊ ಇದು ಅವಾಗ ನೀವು ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರಿಜಿಸ್ಟ್ರೇಷನ್ ಮಾಡ್ಬೋದು ನಿಮಗೆ. ಅಂದರೆ ಆನ್ಲೈನ್ ಡಿಜಿಟಲ್ ಅರೈವಲ್ ಕಾರ್ಡ್ ಮಲೇಷಿಯಾಗೆ ಬಂದ ಮೇಲೆ ಯಾವ ಥರ ಇಲ್ಲಿ ಇಲ್ಲಿ ಬಂದುಬಿಟ್ಟು ನೀವು ಅರೈವಲ್ ಕಾರ್ಡ್ನು ತೊಗೋಬೋದು ನೀವು. ಅಂದರೆ ಇಲ್ಲಿ ಬಂದುಬಿಟ್ಟು ನೀವು ಆಮೇಲೆ ಸಿಸ್ಟಮ್ ಕೊಡ್ತಾರೆ. ಆ ಸಿಸ್ಟಮಲ್ಲಿ ಎಲ್ಲ ಈ ಡೀಟೇಲ್ಸ್ ಎಂಟ್ರಿ ಮಾಡಬೇಕು. ಈ ಡೀಟೇಲ್ಸ್ ಎಂಟ್ರಿ ಮಾಡಿದ ತಕ್ಷಣ ನಿಮ್ಗೆ ಮೇಲ್ ಬರುತ್ತೆ. ಎಲ್ಲ ಪ್ರೊಸೆಸ್ ಲೆಂತಿ ಆಗಿರುತ್ತೆ. ಸೊ ಬಿಫೋರ್ ಅರೈವಿಂಗ್ ಮಲೇಷಿಯಾ ನೀವು ಈ ಕಾರ್ಡ್ಗೆ ಅಲ್ಲೇ ಇಂಡಿಯಾದಿಂದ ಅಪ್ಲೈ ಮಾಡಿದ್ರೆ ಎಲ್ಲ ಏನು ಪ್ರೊಸೆಸ್ ಈ ಸ್ಮೂತ್ ಆಗಿರುತ್ತೆ, ಇಮಿಗ್ರೇಷನ್ ಪ್ರೊಸೆಸ್ ಎಲ್ಲ ಸ್ಮೂತ್ ಆಗಿರುತ್ತೆ. ಸೊ ಇಲ್ಲೆಲ್ಲ ಏನಿರುತ್ತೆ, ಪರ್ಸನಲ್ ಡೀಟೇಲ್ಸ್ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಫಿಲ್ ಮಾಡಿಬಿಟ್ಟು ಕೆಳಗಡೆ ಬಂದರೆ ಸೊ ಯಾವಾಗ ಬರ್ತೀರಾ ನೀವು ಮಲೇಷಿಯಾ, ಬಿಫೋರ್ 3 days ಯಾವಾಗ ಬುಕ್ಕಿಂಗ್ ಆಗಿರುತ್ತೆ ಫ್ಲೈಟು. ಸೊ ನಿಮ್ಮ ಫ್ಲೈಟ್ ಇವಾಗ 4th ಇರುತ್ತೆ ಅಂದ್ಕೊಳ್ಳಿ. ಸೊ ನೀವು ಬಿಫೋರ್ 3 days ಅಪ್ಲೈ ಮಾಡ್ಬೋದು. ಅದು ಮಾತ್ರನೇ ನಿಮಗೆ ಆ್ಯಕ್ಟಿವ್ ಆಗಿರುತ್ತೆ. 3 days ಮಾತ್ರ ಆ್ಯಕ್ಟಿವ್ ಆಗಿರುತ್ತೆ. ಸೊ ಯಾವ ಡೇಟಿಗೆ ಬರ್ತೀರಾ ಅಂತ ಕ್ಲಿಕ್ ಮಾಡಿಬಿಟ್ಟು ಯಾವ ಡೇಟ್ಗೆ ಡಿಪಾರ್ಚರ್ ಆಗ್ತೀರಾ ಅಂತ ಆ, ಎಲ್ಲ ಮೆನ್ಷನ್ ಮಾಡಿಬಿಟ್ಟು ಯಾವ ಫ್ಲೈಟ್ ನಂಬರ್ಗೆ ಇನ್ನೊಂದು ಅಕೊಮಡೇಷನ್ ಹೋಟೆಲ್ ರೆಸಿಡೆನ್ಸ್ ಆ್ಯಂಡ್ ಅದರ್ಸ್ ನೀವು ಯಾವುದಾದ್ರೂ ಚೂಸ್ ಮಾಡಿಬಿಟ್ಟು ಎಲ್ಲಿರ್ತೀರಾ, ಹೋಟೆಲಲ್ಲಿ ಇದ್ದರೆ ಹೋಟೆಲ್ ಅಡ್ರೆಸ್ ಹಾಕಬೇಕು. ಇಲ್ಲಾಂದರೆ ರೆಸಿಡೆನ್ಸಲ್ಲಿ ಇರ್ತೀರಾ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರಾದರೂ ಇದ್ದರೆ ಅವ್ರ ಅಡ್ರೆಸ್ ಕೊಡಬೇಕು. ಇಲ್ಲಾಂದರೆ ಅದರ್ಸ್ ಹಾಕಿಬಿಟ್ಟು ಬೇರೆ ಎಲ್ಲಾದರೂ ಇರ್ತೀರಾ ಅಂದರೆ ಅವ್ರ ಅಡ್ರೆಸ್ ಕೊಟ್ಬಿಟ್ಟು ಎಲ್ಲ ಡೀಟೇಲ್ಸ್ ಹಾಕ್ಬಿಟ್ಟು ಸ್ಟೇಟ್ ಸೆಲೆಕ್ಟ್ ಮಾಡಿಬಿಟ್ಟು ಈ ಸ್ಟೇಟ್ ಯಾವ ಸೆಲೆಕ್ಟ್ ಮಾಡ್ತೀರಾ ಆ ಸ್ಟೇಟ್ ಮೇಲೆ ಪಿನ್ ಕೋಡ್ ಸಿಗುತ್ತೆ ನಿಮಗೆ ಗೂಗಲ್ ಪಿನ್ ಕೋಡ್ ಸಬ್ಮಿಟ್ ಮಾಡಿಬಿಟ್ರೆ ಈ ಅರೈವಲ್ ಕಾರ್ಡ್ ಇದು ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಈ ಪ್ರೊಸೆಸ್ ಆದ ತಕ್ಷಣ ಸಡನ್ ಆಗಿ ನಿಮಗೆ 1 or 2 minutes ಅಲ್ಲಿ ನಿಮಗೆ ಮೇಲ್ ಬರುತ್ತೆ. ಸೊ ಯಾವ ಮೇಲ್ ಐ ಡಿ ಎಂಟ್ರಿ ಮಾಡಿರ್ತೀರ ಸೊ ಆ ಮೇಲ್ ಐ ಡಿಗೆ ಮೇಲ್ ಬರುತ್ತೆ. ಸೊ ಅದಕ್ಕೆ ನೀವು ನೆಕ್ಸ್ಟ್ ಪ್ರೊಸೆಸ್ ಏನು, ರಿಜಿಸ್ಟ್ರೇಷನ್ ಆಗಿದೆ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಸೊ ಪಾಸ್ಪೋರ್ಟ್ ನಂಬರ್ ಏನು ಹಾಕಿದ್ರೆ ಹಾಕಬೇಕು. ಅದಾದಮೇಲೆ ಯಾವ ಸಿಟಿಸನ್ಶಿಪ್ ಅದು ಸೆಲೆಕ್ಟ್ ಮಾಡಬೇಕು. ಪಿನ್ ಬಂದಿರುತ್ತೆ ನಿಮ್ಮ ಇಮೇಲ್ಗೆ, ನಿಮ್ಗೆ ಹೇಳಿದ್ದೀನಲ್ಲ ರಿಜಿಸ್ಟ್ರೇಷನ್ ಆದ ತಕ್ಷಣ ಪಿನ್ ಬರುತ್ತೆ. ಆ ಪಿನ್ ಹಾಕ್ಬಿಟ್ಟು ಸಬ್ಮಿಟ್ ಮಾಡಿದ್ರೆ ನಿಮಗೆ ಡಿಜಿಟಲ್ ಅರೈವಲ್ ಕಾರ್ಡ್ ಬರುತ್ತೆ. ಈ ಡಿಜಿಟಲ್ ಅರೈವಲ್ ಕಾರ್ಡ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಸಿಂಪಲ್ ಅರೈವಲ್ ಕಾರ್ಡ್. ಸೊ ಈ ಥರ ಇರುತ್ತೆ. ಸೊ ನೇಮ್, ಪಾಸ್ಪೋರ್ಟ್, ಯಾವಾಗ ಬರ್ತೀರಾ ಏನು ಅದೆಲ್ಲ ಪರ್ಸನಲ್ ಡೀಟೇಲ್ ಇನ್ಫಾರ್ಮೇಷನ್ ಇರುತ್ತೆ. ಯಾವ ಫ್ಲೈಟಿಗೆ ಬರ್ತಾ ಇದ್ದಾರೆ, ಹೆಂಗೆ ಬರ್ತಿದ್ದಾರೆ ಅಂತ ಇದೆ ಬರುತ್ತೆ. ಇದು ಸಿಂಪಲ್ ಕಾರ್ಡ್. ಸೊ ನಿಮಗೆ ಪಾಸ್ಪೋರ್ಟ್ ಮತ್ತು ಈ ಡಿಜಿಟಲ್ ಅರೈವಲ್ ಕಾರ್ಡ್ ಮತ್ತು ನೀವು ಬರ್ತಾ ಇರೋ ಫ್ಲೈಟ್, 2 ways ಫ್ಲೈಟ್, ಇವೆಲ್ಲ ನೀವು ಪ್ರಿಂಟೌಟ್ ತೊಗೊಂಡ್ಬಿಟ್ಟು ಇಮಿಗ್ರೇಷನ್ ಪ್ರೊಸೆಸ್ಸಾಗಿ ಈಸಿಯಾಗಿ ಮಾಡ್ಬೋದು. ಸೊ ನಾನು ಇನ್ನೊಂದು ನಿಮಗೆ ಹೇಳಿದೆ. ಸೊ ಇದು ಯಾವ ಥರ ಎಕ್ಸ್ಪ್ಯಾಟ್ ಅಂದರೆ ಏನು, ಇಲ್ಲಿ ವರ್ಕ್ ಮಾಡೋರಿಗೆ ವೀಸಾ ಯಾವ ಥರ ಇರುತ್ತೆ ಅಂತ ನಿಮಗೆ ಇನ್ನೊಂದು ಸಿಂಪಲ್ ತೋರಿಸ್ತೀನಿ ಇಲ್ಲಿ. ಸೊ ಇದು ವರ್ಕಿಂಗ್ ವೀಸಾ ಯಾರು ಬರ್ತಾರೆ, ಸಿಂಗಲ್ ಎಂಟ್ರಿ ಬರ್ತಾರೆ. ಸೊ ಇದಕ್ಕೆ ಇವರು ಆಲ್ಮೋಸ್ಟ್ ಎಲ್ಲ ಡೀಟೇಲ್ ಎಲ್ಲ ಫಿಲ್ ಮಾಡಿರ್ತಾರಲ್ಲ. ಸೊ ಇದು ಪೇಮೆಂಟ್ ಎಲ್ಲ ಇರುತ್ತೆ. ಇದಕ್ಕೆ 156 RM ಇರುತ್ತೆ, ಅಂದರೆ 3200 ನಾನು ಮೊದಲೇ ಹೇಳಿದ ಥರ.
3200 ಇಂಡಿಯನ್ ರುಪೀಸ್. ಸೊ ಇದು ಮಲೇಷಿಯನ್ ರಿಂಗೆಟ್. ಸೊ ಇದೆಲ್ಲ ಪೇ ಮಾಡಿಬಿಟ್ಟು ಸೊ ಬಂದರೆ ಡಿಜಿಟಲ್ ಅರೈವಲ್ ಕಾರ್ಡ್ ಅದು ಬೇರೆ. ಸೊ ಇದು ಮಲೇಷಿಯನ್ ಇಮಿಗ್ರೇಷನ್ ಸಿಂಗಲ್ ಎಂಟ್ರಿ ವೀಸಾ ಇದು ಬೇರೆ. ಸೊ ಇದರಲ್ಲಿ ಭಾಳ ಜನ ಕನ್ಫ್ಯೂಸ್ ಆಗಬೇಡಿ. ಯಾರಾದರೂ ಟೂರಿಂಗ್ ಪರ್ಪಸ್ ಬರ್ತಾ ಇದ್ರೆ ಅದಕ್ಕೆ ಮಲೇಷಿಯನ್ ಡಿಜಿಟಲ್ ಅರೈವಲ್ ಕಾರ್ಡ್ ಅಂತ ಕರೀತಾರೆ. ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು ಈ ಲಿಂಕಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಇದು ಫ್ರೀ ಆಫ್ ಕಾಸ್ಟ್. ಸೊ ಓಕೆನಾ. ಸೊ ಇದು ಯಾರಾದರೂ ವರ್ಕಿಂಗ್ ಪರ್ಪಸ್ ಬರ್ತಾ ಇದ್ದಾರೆ ಈ ಲಿಂಕಿಗೆ ಹೋಗ್ಬಿಟ್ಟು ಸೊ ರಿಜಿಸ್ಟ್ರೇಷನ್ ಆಗಿಬಿಟ್ಟು ನೀವು ಪ್ರೊಸೆಸ್ ಎಲ್ಲ ಮುಗಿಸಿದ್ರೆ ಈ ಥರ ವರ್ಕಿಂಗ್ ವೀಸಾ ಈ ಥರ ಇರುತ್ತೆ. ಓಕೆನಾ. ಸೊ ಡಿಜಿಟಲ್ ಅರೈವಲ್ ಕಾರ್ಡ್ ಈ ಥರ ಇರುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ ಯಾರಾದರೂ ಬರ್ತಾ ಇದ್ದರೆ. ಸೊ ಏನಾದರೂ ಇದ್ದರೆ ಸೊ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಿಮಗೆ ಡೀಟೇಲ್ ಹೇಳ್ತೀನಿ. ಸೊ ಇದು ಮಲೇಷಿಯನ್ ಡಿಜಿಟಲ್ ಅರೈವಲ್ ಕಾರ್ಡ್ ಫ್ರೀ ಆಫ್ ಕಾಸ್ಟ್. 30 days ಯು ಕ್ಯಾನ್ ಸ್ಟೇ ಆ್ಯಂಡ್ ಯು ಕ್ಯಾನ್ ಎಂಜಾಯ್ ಮಲೇಷಿಯನ್ ಕಲ್ಚರ್, ಮಲೇಷಿಯನ್ ಫುಡ್, ಎವ್ರಿಥಿಂಗ್. ಓಕೆ. ನಿಮ್ಗೆ ಏನಾದರೂ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಡೀಟೇಲ್ಸ್ ಹಾಗೆ ಮಲೇಷಿಯಾ ಬಗ್ಗೆ ಡೀಟೇಲ್ಸ್ ಬರ್ತಾ ಇರುತ್ತೆ. ಫುಡ್, ಕಲ್ಚರ್ ಎಲ್ಲ ಥರ ಡೀಟೇಲ್ಸ್ ಬರ್ತಾ ಇರುತ್ತೆ ಮಲೇಷಿಯನ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕನ್ನಡಿಗ ಇನ್ ಮಲೇಷಿಯಾ ಚಾನಲ್. ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ಆನ್ ಬೆಲ್ ಐಕಾನ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.